ಯಾವ ಗಾಡಿದು? ಹಾ ಅದು ಯೋಗೇಶಂದ ಚಲೋ पंजाब एक्सप्रेस चलो ಗಾಡಿನ ಬಂದ್ಬಿಟ್ಟು ಸ್ನೇಹಿತರೆ ಇಲ್ಲಿ ಬಿಟ್ಟಿದ್ವಿ ಕೆಲಸಕ್ಕೆ. ನೋಡ್ಬೋದು ಕ್ಯಾರಿಯರು ಸ್ವಲ್ಪ ಬಾಡಿ ಹೈಟ್ ಮಾಡ್ಸೋಣ ಅಂತ ಒಂದು. ಇವಾಗ ನಾವು ನೋಡೋಣ ಹೇಗಿದೆ ಕಾಣ್ತಿದೆ ನೋಡಿ. ಗಾಡಿ ನಿಮಗೆ ತೋರಿಸ್ತಿದ್ದೀವಿ. ಸ್ವಲ್ಪ ಚೆನ್ನಾಗಿದ್ದರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿರಿ. ನೀವು ಸ್ವಲ್ಪ ಹೇಳಿ ಕಮೆಂಟ್ನಲ್ಲಿ ಯಾವ ಥರ ಕಾಣ್ತಿದೆ ಅಂತ. ತುಂಬ ವೇಟ್ನೂ ಮಾಡಿಸಿಲ್ಲ, ತುಂಬ ಇದು ಆಗಿರಬಾರ್ದು ವೇಟ್ ಅಂತ. ಪಾಸಿಂಗ್ ಟನ್ನೇಜ್ ಒಳಗೆ ಆಗಬೇಕು. ಅಲ್ಲಿಂದ ಗ್ಯಾಡಿಂದ ಬಂದ್ಬಿಟ್ಟು ಸ್ನೇಹಿತರೆ ಇಲ್ಲಿ ಡಿಜಾಲ್ ಹಾಕ್ಸಕ್ಕೆ ತರಬಿದ್ದೀವಿ. ನೋಡ್ಬೋದು ಇಲ್ಲಿ ಕ್ರೇಟ್ನ ಸಂಜಿನ ಗಾಡಿ ನಮ್ಮ ಗಾಡಿ ಹಾಕ್ತಿದ್ದೀವಿ. ಮಧ್ಯಾಹ್ನ ಬಂದಿದ್ವಿ. ಮಧ್ಯಾಹ್ನ ಬಂದು ಸ್ವಲ್ಪ ಸಂಜಿನ ಗಾಡಿ ಕೆಲಸ ಇತ್ತು, ಅದು ಹೊರಗಡೆ ಇದನ್ನ ಹಾಕ್ತೀವಿ. ಟ್ರಾನ್ಸ್ಪೋರ್ಟ್ ಹತ್ರ ನಮ್ಮ ಸಂಜೆ ಮಾತಾಡ್ತಿದ್ದ. ನೋಡ್ಬೋದು ಇನ್ನೊಂದು ಸ್ವಲ್ಪ ಟ್ರೇ ಇದೆ. ಸ್ವಲ್ಪ ಟ್ರೇನ ನಮ್ಮ ಗಾಡಿ ಹಾಕೊಂಡು ಹೊರಡೋಣಂತ. ಇನ್ನು ಊಟ ಮಾಡಬೇಕು. ಒಂದೇ ಕಡೆ ಅಲ್ಲ, ಎರಡು ಗಾಡಿ, ಒಂದು ಗಾಡಿ ಬೆಂಗಳೂರಿಗೆ, ಒಂದು ಗಾಡಿ ಇರುತ್ತೆ ಅಲ್ಲಿ. ಟ್ರೇನ ಎಲ್ಲ ಹಾಕೊಂಡಿವಿ ಸ್ನೇಹಿತರೆ. ಇವಾಗ ಟ್ರೇಗೆ ಹಗ್ಗವನ್ನು ಹಾಕೋಣ, ಹಿಂದ್ಗೈ ಜಗ್ಗಬಾರ್ದಂತ, ಮತ್ತು ನಮ್ಮ ಸೇಫ್ಟಿಗೆ ಹಾಕೋಣಂತ ಇನ್ನು ಬರಬಾರ್ದಂತ. ಸಂಜಿನ ಗಾಡಿಗೆ ಇನ್ನೂ ತಾಡ್ಪತ್ರಿನ ಹಾಕಬೇಕು. ಒಂದು ಲೋಡಿಂಗ್ ಇದೆ ಬೆಂಗಳೂರಿಗೆ. ಬಟ್ ಒಂದು ಗಾಡಿಗೆ ಟ್ರೇ ಅಲ್ಲ, ಅದು ಬಂದು ಬಾಕ್ಸ್ ಬರುತ್ತೆ. ಅಭಿಷೇಕ್ ಹಾಕೋಣ, ಕೊಡಕ ಅಭಿಷೇಕ್ ಹಾಕವ. ಸಂಜುನ ಗಾಡಿನ ದರ್ಶನ ಮಾಡೋಣ ಬನ್ನಿ ಇಲ್ಲಿ ಸ್ನೇಹಿತರೆ. ತೋರಿಸ್ತೀನಿ ಯಾವ ರೀತಿ ಜಾತ್ರೆನ ಮಾಡೋಣ ಅಂತ. ಮುಂದ್ಗಡೆ ಎಲ್ಲ ಹಾಕ್ಸಿದೆ, ಇನ್ನು ಅದನ್ನು ತೋರಿಸ್ತೀನಿ. ಮಧ್ಯಾಹ್ನ ಬಂದು ಏನು ಮಾಡಿಸಿದೆ ಒಂದು ಗಾಡಿ ಅಂತ ನೋಡ್ಬೋದು. ರೆಡಿಯಮ್ಮು ಯಾವ ಥರ ಕಾಣ್ಬೋದು. ಬಸವ 1007 ಮೇಲ್ಗಡೆ ಅಲ್ಲ, ಯೆಲ್ಲೋ ಕಲರ್ದು ಅವನೇ ಅಕ್ಷದ ಅವನು ಪಟ್ಟೆ ಹಾಕಿಸಿ. ಅದಕ್ಕೆ 700 ರೂಪಾಯಿ ಅಂತೆ, 500 ರೂಪಾಯಿ ಕೊಟ್ಟಿಲ್ಲ. ನೋಡು ಯಾವ ಥರ ಲುಕ್ ಆಗ್ತಿದೆ. ಬೆಳಕಿ ಹೆಂಗೆ ಕಾಣತ್ ನೋಡಿ. ಅದು ಏನು ಮಾಡ ಕ್ಯಾಮ್ರಾ ಇಲ್ಲ ಅಂದ್ರೆ ತಿರ್ಸೋದ ಬೇಕಾ? ಹಾಂ ಇದ್ರಾಗ ಕೊಟ್ಟಣ್ಣ ವಿಡಿಯೋದಾಗ. ಹಾಂ ಲೈಟಿಗೆ ಹೊಳೆ ಆತ ನೋಡು ಮುಂದೆ. ಟ್ರೇ ಎಲ್ಲ ಹೇರಿದ್ದ ಕಂಪ್ಲೀಟ್ ಆಯಿತು ಸ್ನೇಹಿತರೆ. ಗಾಡಿ ಸ್ವಲ್ಪ ಮುಂದೆ ಬಿಟ್ಟು ಒಂದು ಹಿಂದ್ಗಡೆ ಜಾಯಿಗೆ ಹೊಡ್ಕೊಂಡು ಹೋಗೋಣ. ಹಾಂ ಇರ್ಲಿ. ಟ್ರೇ ಎಲ್ಲ ಹಾಕಿದ್ವಿ ಸ್ನೇಹಿತರೆ ಇಲ್ಲಿ. ಏಕಾಂತಿದೆ ಕ್ಯಾರಿಯರು, ಅದನ್ನು ಮಾಡಿಸಿದ್ದೀವಿ ನಾವು. ನೋಡ್ಬೋದು ಸ್ನೇಹಿತರೆ ಇಲ್ಲಿ ಸಂಜೆ ಕರ್ಕೊಂಡ್ಬಂದವನ ಅಂಗಡಿಗೆ. ಏನೇನು ಸ್ಪೆಷಲ್ ಅಂದರೆ ಗದಗ ಸಾವಜಿ ಹೋಟೆಲ್ ಹೆಸರು ಅದು ಗದಗ ಸಾವಜಿ ಲೊಕೇಶನ್.
ಸಂಜು ಬೇತ ನೋಡ್ರಿ ನಾಟಿಗಳು ಹೇಳಲ್ ಕಾಯಿಗೆ ಇದು ಖಾರ ಜಾಸ್ತಿ ಏನು ಹೈದರಾಬಾದ್ಗೆ ಬಂದಾರಂತ ನಮ್ಮ ಗಾಡಿಗೆ ಟ್ರೇ ಹಾಕ್ತಾರೆ ಈಗ ನೋಡ್ಬೋದು ಈ ಗಾಡಿಗೆ ಬಾಕ್ಸ್ ಐಟಮ್ ಬರುತ್ತೆ ಇದು ಬಂದು ಬೆಂಗಳೂರಿಗೆ ಇದು ಬಂದು ನೈಟ್ ಹೋಗ್ತೀವಿ ಇದು ಬಂದು ಬೆಳಗ್ಗೆ ಹೋಗೋ ಗಾಡಿ ಲೇಬರ್ಸ್ ಎಲ್ಲ ಇಲ್ಲಿದ್ದಾರೆ ಅದಕ್ಕೆ ಬೆಳಗ್ಗೆ ಹೋಗುತ್ತೆ ಇದು ಲೇಬರ್ಸು ಅಲ್ಲಿ ಮುಂದ್ಗಡೆ ಇದ್ದಾರೆ ಎಲ್ಲಿಗೆ ಲೋಡಿಗೆ ಅಂತ ಹೇಳ್ತೀನಿ ಸಂಜೆ ನೋಡ್ಬೋದು ಪಂಜಾಬ್ ಎಕ್ಸ್ಪ್ರೆಸ್ ಪಂಜಾಬ್ ಎಕ್ಸ್ಪ್ರೆಸ್ ಹಾಂ ಪಂಜಾಬ್ ಎಕ್ಸ್ಪ್ರೆಸ್ ಅದ ಚಲೋ ಸಂಜೆ ಶಾರ್ಟ್ಸ್ ರೀಲ್ಸ್ ಮಾಡಬೇಕು ಶಾರ್ಟ್ಸ್ ರೀಲ್ಸ್ ಅಲ್ಲಿ ಬಂದೂರಿ ಇಲ್ಲಿ ಬಂದೂರಿ ಅಂತೇಳಿ ಗಾಡಿಗೆ ಬಂದು ಗೂಡು ಹಾಕ್ತಿದ್ದೀವಿ ಇವಾಗ ಕ್ರೇಟ್ ಹಾಕಿ ಆ ಗಾಡಿನ ತರ್ಬಿದ್ದೀವಿ ನೋಡ್ಬೋದು ಇವಂದೇ ಗಾಡಿ ಇದು ಸಂಜುದು ನೋಡಿರ್ಬೋದು ಎಷ್ಟು ಬ್ಲಾಗ್ನಲ್ಲಿ ಹಾಂ ಚಲೋ ಕಿಂಗ್ ರೋಣ ರೈಡರ್ ಗಾಡಿ ಒಳಗಿಂದ ನೋಡ್ಬೋದು ನಮ್ಮ ಸಂಜು ಲವರ ಸಂಜು ನೀ ಲವರ ನಿನ್ನಷ್ಟು ಜೋರಿಲ್ಲ ಈ ಮ್ಯಾಲೆ ಸ್ಟಿಕ್ಕರ್ ತೆಗಿಬೇಕಿಲ್ಲದನ್ನ ಸ್ಟಿಕ್ಕರ್ ಇರಲಿ ನೆನಪಿಗೋಸ್ಕರ ನೋಡ್ಬೋದು ಒಳಗಡೆ ಗಾಡಿನ ಬೆಡ್ ಮಾಡಿಸಿದಾರೆ ನೋಡ್ಬೋದು ಇಲ್ಲಿ ಮ್ಯಾಲ್ಗಡೆ ಹೇಗಿದೆ ಫುಲ್ಲು ದಿಲ್ ಹಾಕಿಬಿಟ್ಟವನೇ ಗಾಡಿಗೆ ಇದೊಂದು ಮಿರರ್ ಅವನೇ ಹಾಕ್ಸಿದ್ದು ಇನ್ನೂ ಬೆಡ್ ಇವಾಗ ಶೀಟ್ ಕವರ್ ಅಷ್ಟು ಹಾಕ್ಸಿದವನ್ನೇ ನೋಡ್ಬೋದು ಇಲ್ಲಿ ಐ ಆಮ್ ಅ ಫಾರ್ಮರ್ ಎರಡು ಗಾಡಿ ಕೂಡಿ ಹೋಗೋದು ಅದು ಮುಂದೆ ಹೋಗುತ್ತೆ ಸ್ವಲ್ಪ ಹಿಂದ್ಗಡೆ ಬರ್ತದೆ ಎಲ್ಲಿಗೆ ಅಂತ ಹೇಳ್ತೀನಿ ಎರಡು ಬಟ್ ಲೋಡು ಎರಡು ಗಾಡಿಗೆ ದಾಮ್ರೇ ಲೋಡ್ ಮಾಡೋದು ಮತ್ತಿಂದೆಲ್ಲ ಇತ್ತು ಗತ ಮಾಡಬೇಡಿ ನಮ್ಮ ಫ್ಯಾನ್ಸ್ ಹೆಂಗ ಅಂತಾರ ಉಳಿಸ್ತಾಡ್ಪಲ್ಲ ಗಾಡಿ ಕೊಯ್ ಮಾಡೋದು ನೋಡದ ಹಾಂ ಸಂಜೆ ಐ ಹಾಂ ಹಂಗೆ ಮಾವ ಇನ್ನೂ ವ್ಯವಸ್ಥೆ ಬರ್ತೈತೆ ಬರೋಣ ನಾಳೆ ಪಂಜಾಬ್ ಹೋಗ್ಬೇಕು 24 ತಾಸಿಗೆ ಆಟು ಬಿಡಿ 24 ಪಂಜಾಬ್ ಅಲ್ಲ ಸೋಲಾಪುರ ಬಾರ್ಡರ್ ದಾಟಲು ಗಾಡಿ ಎಷ್ಟು ತಾಸು ಕೊಡ್ತಿರ್ಬೇಕು ಟೈಮಿಂಗ್ ಭಾಳ ಅಂದ್ರೆ ಎಲ್ಲಿಗೆ ಪಂಜಾಬ್ಗೆ ಇವಾಗ ಫ್ರಿಜ್ಜಿನ ತಡ್ಪಲ್ ಆಗ್ತಿದ್ದವ್ರೆ ನಮ್ಮ ಸ್ನೇಹಿತರು ನೋಡ್ಬೋದು ಇಲ್ಲಿ ಹಾಂ ಉಳಿಸ್ರು ಯಾವ ಗಾಡಿದು ಹಾಂ ಮತ್ತು ಯೋಗೇಶಂದ ಮತ್ತು ಯೋಗೇಶ್ ನಿಮ್ಮ ಗ್ರೂಪ್ನಾಗ ತುಂಬ್ತಾನಂತಲ್ವ
ನಾಳೆ ಸೋಜಲ್ ನಮ್ಮ ನೋಡ್ಬೋದು ಸಂಜು ಯಾರನ್ನ ಫ್ರೆಂಡ್ ಅಂತೆ ಇವರು ಯೋಗೇಶನ್ ಬ್ರದರು. ಹಿಂದಿನ ಮಠ ಬರುತ್ತಿಲ್ಲದ ಹಾ ಮತ್ತೆ ಹಿಂದೆ ಬೇರೆ ಹಾಕವ ಹಾಕ್ಯಾರ ಹಾಕ್ಲ ಮತ್ತೆ ಆಡೋ 3 ನಾಟಿ ಕೋಳಿ ಟೈಮ್ ಬಂದು ಸ್ನೇಹಿತರೆ 11:30 ಆಗಿದೆ. ನೋಡಿ ಇವಾಗ ತಾಡಪಲ್ಲಿ ಅವಾಗಿನವರೆಗೆ ಹಾಕ್ತಾರೆ. ಇದ್ರ ಆಲ್ ಇಂಡಿಯಾ ಪರ್ಮಿಟ್ ದೊಡ್ಡ ಚೀಲನ ಐತಿ ಬೇ ಅದ ಜಾ ಚೀಲ ಏನ ಇಲ್ಲಿ ಕಡ್ದಿರ್ಬೇಕು. ಸಂಜೆ ನೋಡ್ಬೋದು ಇಲ್ಲಿ ಓನ್ಲಿ ಲೆಜೆಂಡ್ ಕ್ಯಾನ್ ಸಿ ಅಂತ ಬಿದ್ದಾಳ ಬಿಡು ಪಾವ. ನಾಟಿ ಕೋಳಿ ಕೂಗಾಕತ್ತದಲ್ಲಿ ಅವಂಗ ಕೋಳಿ ಕೂಗಾಕತ್ತಿಲ್ಲ ಅವಂಗ ಒದರಾಕತೈತೆ ಹಿಂದಷ್ಟೇ ಹೆಂಗಲೇ ಇಷ್ಟ ಲಾಸ್ಟ್ ಹೆಂಗಲಿ ಬಂತು. ಅದು ವೈಟ್ ಕಲರ್ದು ಬಟ್ಟೆ ತಡಪಲು, ಇದು ರಿಜ್ಜಿನ ತಡಪಲು, ಒಂದು ಬ್ಲ್ಯಾಕ್ ತಡಪ ಹಾಕಿದ್ದಾನೆ ಕ್ಯಾರರ್ ಮೇಲೆ. ಲೇಬರ್ ನಿಮ್ಮ ಜಲ್ದಿ ಬರ್ತಾರ. ಇವಾಗ ಸಂಜುನ ಗಾಡಿನ ಲೋಡ್ ಮಾಡಿ ಹೇಳಿ ಸರ್ ಹಗ್ಗ ಹಾಕಿದ್ರ ಹಗ್ಗ ತಡ್ಕೊಳ್ಳಿ ನೋಡಿ ಹಗ್ಗ ತಡಪಲ್ಲ ಹಾಕೊಂಡು ಬಿಡ್ತಿದ್ದೀವಿ. ಇವಾಗ ನೋಡ್ಬೋದು ಇಲ್ಲಿ ನೈಟ್ ಅಲ್ಲೇ ಬೆಳಗ್ಗೆ ಬಾಂತಾರೆ. ಯಾವುದೋ ಗಾಡಿ ಕೊಟ್ಟಾಗಿದೆ ಇಲ್ಲಿ. ಮುಂದ್ಗಡೆ ಟೋಲ್ ಇದೆ, ಟೋಲ್ ಕಡೆ ಹತ್ರ ಹೋಗಿ ಸ್ವಲ್ಪ ಟೀ ಏನಾರು ಕೊಡ್ಕೊಂಡು ಹೋಗೋಣಂತ. ಪಾಲ್ಟಿನ ಫೋನ್ ಹಚ್ಚಿ ಕರ್ಸಿದ್ರು ನಮಗೆ, ಲಿಂಗ್ಸೂರಿಗೆ ಬನ್ನಿ ಇಲ್ಲಿ ಸ್ಟಾಪ್ ಹತ್ರ ಇರ್ತೀನಿ ಅಂತ. ಇಲ್ಲಿಂದ ಕರ್ಕೊಂಡು ಅವ್ರನ್ನ ಕಂಡೀಷನ್ ಮೇಲೆ ಒಂದು ಮೆಡಿಸಿನ್ ಇಲ್ರಿ, ಒಂದು ಗಾಡಿ ಕೆಲಸ ಐತ್ರಿ. ಟೈರ್ ನೋಡ್ರಲ್ಲ ಎಮರ್ಜೆನ್ಸಿ ತಂದ್ಬಿಡ್ತಾರೆ ಯಾವನ ಪಬ್ಬ ಬಿಡಿ ಹಳ್ಳಿಯಾಗ ರೋಡ್ ನೋಡಿ ಸ್ನೇಹಿತರಲ್ಲಿ ಯಾವ ಥರ ಇದೆ. ಹಳ್ಳಿಯಲ್ಲಿ ಬರಬೇಕು. ದಾಳಂಬ್ರಿ ರೋಡಿಂಗ್ ಆಯಿತು, ಉಳ್ಳಾಗಡ್ಡೆ ಲೋಡಿಂಗ್ ಆಯಿತು. ದಾಳಂಬ್ರಿ ತುಂಬ ಕೊಂತಿದ್ದೀವಿ, ಬರೀ ಸಿಂಗಲ್ ರೋಡೇ ಬರ್ತಿದ್ದೀವಿ. 20 ಕಿಲೋಮೀಟ್ರ್ ಇದೆ, 20 ಕಿಲೋಮೀಟ್ರ್ ಸಿಂಗಲ್ ರೋಡೇ. ಒಂದು ಆ ಹಳ್ಳಿಯಲ್ಲಿ ಗಾಡಿ ಹಾಕ್ತೀವಿ, ಹಳ್ಳಿಯಲ್ಲಿ ಗಾಡಿ ಹಾಕ್ತೀವಿ. ಇವಾಗ ನೋಡಿ ಅಪೋಸಿಟ್ ಗಾಡಿ ಬಂದ್ರೂ ಸೈಡ್ ಹಾಕೋಕ್ಕಾಗಲ್ಲ, ಆ ರೀತಿ ಇದೆ ರೋಡ್ಗಳೆಲ್ಲ. ಹೋಗೋಣ ಏನಿದೆ ಅಂತ ಬಂದಿದ್ದೀವಿ, ತುಂಬ್ಕೊಂಡು ಹೋಗೋಣ ಇದೊಂದು ಟ್ರಿಪ್ನ. ನೆಕ್ಸ್ಟ್ ಟ್ರಿಪ್ಪು ಬೇರೆ ಕಡೆಗೆ ನೋಡೋಣಂತ. ನೋಡಿ ಯಾವ ಥರ ರೋಡ್ ಇದೆ ಇದು. ಯಾವುದೋ ಒಂದು ಹಳ್ಳಿ ಒಳಗಡೆ ಗಾಡಿನ ಹಾಕಿದ್ದೀವಿ ಸ್ನೇಹಿತರೆ. ಇದೇ ರೋಡ್ ಅಂತ ಹೋಗೋಕ್ಕೆ. ಇದು ರೋಡ್ ಇದ್ದರೆ ಬೇರೆ ಯಾವ ರೋಡ್ ಇಲ್ಲ. ನೋಡಿ ಯಾವ ರೀತಿ ಇದೆ, ಹಳ್ಳಿ ಒಳಗೇ ಗಾಡಿ ಬರಬೇಕು, ಟ್ರಕ್ ಎಲ್ಲ ಲೋಡಿಂಗ್ ಮಾಡ್ಕೊಂಡು ಬೇರೆ ರಸ್ತೆ ಇದೆ ಅಂತೆ. ಅದು ಸ್ವಲ್ಪ 5 ಕಿಲೋಮೀಟ್ರ್ ರೌಂಡ್ ಆಗುತ್ತಂತೆ. ಬರುವಾಗ ಹಾಗೆ ಬಂದ್ರೆ ಆಯ್ತಂತೆ. ಇವಾಗ ಹೇಗಾದರೂ ಇಲ್ಲಿಂದ ಹೋಗೋಣ ನಡೀರಿ. ಇನ್ನೊಂದು ಈ ಹಳ್ಳಿ ಆದಮೇಲೆ ಇನ್ನೊಂದು 2 ಹಳ್ಳಿ ದಾಟಿದ ಮೇಲೆ ಅದು ತೋಟ ಬರ್ತಂತೆ. ಗುಡ್ಡದಲ್ಲಿದೆ ಅದೂ. ತೋರಿಸ್ತೀನಿ ಎಲ್ಲಿದೆ ಯಾವಂತ, ಎಷ್ಟು ಟನ್ ಹಾಕ್ತೀವಿ, ಎಲ್ಲಿ ಹೋಗ್ತಿದ್ದೇವೆ ಎಲ್ಲ ಹೇಳ್ತೀನಿ.
ಬಂದ್ವಿ ನೋಡಿ ಸ್ನೇಹಿತರೆ ತೋಟಕ್ಕೆ. ಇವಾಗ ಅವರು ಪಾರ್ಟಿ ಹೋಗಿ ಇಳಿದು ಗೇಟ್ ತೆಗೆದ್ರು. ಇವಾಗ ನಾವು ಒಳಗಡೆ ಹೋಗೋಣಂತ, ಹೋಗಿ ನೋಡೋಣ. ತೋಟ ದೊಡ್ಡದು, ತುಂಬ ಒಂದು ಕಮ್ಮಿ ಅಂದರೆ ಒಂದು 10 ಎಕರೆ ತೋಟನೇ ಇರ್ಬೋದು. ಮುಂದ್ಗಡೆ ಹಚ್ಕೊಳ್ಳೋಣಂತ ಗಾಡಿ ಬಂದಮೇಲೆ ಲೇಬರ್ಸ್ ಎಲ್ಲ ಸ್ಟಾರ್ಟಿಂಗ್ ಬರೋಕ್ಕೆ ಚಾಲು ಮಾಡ್ತಾರೆ. ಆಮೇಲೆ ನಿಮಗೆ ತೋರಿಸ್ತೀನಿ ನೋಡಿ ಇದ್ರ ಯಾವ ರೀತಿ ಕಾಣ್ತಿದೆ ಅಂತ. ಲಾರಿ ಮ್ಯಾನ್ ಎಂತ ಮಾಡೋದು ಬೇಡಪ್ಪ. ಯಾವ್ದು ಅಣ್ಣ ಸಟ್ ಏನೋ ಮೀನು ಬರ್ತದೆ ಕ್ಯಾಮ್ರ ಒಪ್ಪು ಒಪ್ಪು ಎಷ್ಟು 25 50 50 ಅವ್ರಿಗೆ ಬರುತ್ತೆ ಅವ್ರ ಕ್ಯಾಮ್ರ. ಒಪ್ಪದ ಚಲೋ. ಇಲ್ಲೆಲ್ಲ ಗಾಡಿನ ಹಾಕೊಂಡಿದ್ದೀವಿ, ನೋಡ್ಬೋದು ದಾಳಂಬ್ರಿನ ಇಲ್ಲಿ. ತುಂಬ ದೊಡ್ಡ ತೋಟ ಇದೆ ಗುರು ಇದು. ಗಾಡಿನ ಅಲ್ಲಿ ರಿವರ್ಸ್ ಹೊಡ್ಕೊಂಡು ಇಲ್ಲಿಗೆ ಹಾಕಿದ್ದೀವಿ. ಇಲ್ಲಿ ಇವಾಗ ಕಟ್ ಮಾಡಿ ತುಂಬ್ತಾರೆ. ದಾಳಂಬ್ರನ್ನ ಸ್ನೇಹಿತರೆ ತಂದು ಹಾಕ್ತಿದವ್ರೆ, ನೋಡ್ಬೋದು. ಇವಾಗ ತಂದು ಹಾಕಿ ನಮ್ಮ ಗಾಡಿಗೆ ಹಾಕ್ತಾರೆ ಟ್ರೇ ಮಾಡಿ. ನೋಡಿ ಇವಾಗ ಖಾಲಿ ಟ್ರೇನು ಕೂಡ ಇಳಿಸ್ಕೊತಿದ್ದವ್ರೆ. ನೋಡೋಣ ಎಷ್ಟೊಂದು ಬರುತ್ತೆ ಎಷ್ಟಿಲ್ಲ ಅಂತ. ಇದ್ದಾರೆ ಒಂದು 7-8 ಜನ ಇದ್ದಾರೆ ಇರೋರು, ಲೋಡಿಂಗ್ ಮಾಡೋರು. ಮಹೇಶ ದಾಳಂಬ್ರಿ ಕಿತ್ಕೊಂಡ್ಬಂದಾನ ಗಿಡದಾಗಿಂದ್ರ. ಸಂಜಾನ ಈಗ ಲೋಡಿಂಗ್ ಪಾಯಿಂಟ್ ಹಚ್ಚಾನಂತ. ಲೋಡ್ ಮಾಡಿ ಸ್ನೇಹಿತರೆ ಊಟಿಗೆ ಹೋಗಿದ್ದಾರೆ ಎಲ್ಲರೂ, ನೋಡ್ಬೋದು. ಇಲ್ಲಿ ಆ ಗಾಡಿನೂ ಲೋಡ್ ಆಗ್ತಾಯಿದೆ, ತೋರಿಸ್ತಾನೆ ಯಾವ ಗಾಡಿ ಅಂತ. ಕೇರಳ ಗಾಡಿ ಇದಿರ್ಬೋದು, ಅದು ಕೇರಳ ಗಾಡಿ ಲೋಡ್ ಆಗ್ತಿದೆ, ನೋಡ್ಬೋದು. ಗಾಡಿಗಳು ಲೋಡ್ ಆಗಿದೆ, ನೋಡ್ಬೋದು. ಇಲ್ಲಿ ಇದು ಒಂದು 12 ಟನ್ ಬಂದಿದೆ, 11.5-12 ಟನ್ ಬಂದಿದೆ. ಇವಾಗ ತಾಡ್ಪತ್ರಿನ ಹಾಕೊಂಡು ಹೋಗೋರಂತ, ಹಗ್ಗ ಹಾಕ್ತೀವಿ ತಡ್ಪಕೊಂಡು ಕೇಳೋಣ, ಅವ್ರನ್ನ ಕೇಳ್ಕೊಂಡು ಹೋಗೋಣ. ನೋಡ್ಬೋದು ತೋಟ ದೊಡ್ಡದೇ ಇದೆ. ವಿಡಿಯೋ ತುಂಬ ಲೆಂತ್ ಆಗಿದೆ ಅನ್ಸುತ್ತೆ, ನೆಕ್ಸ್ಟ್ ಪಾರ್ಟ್ ಹಾಕ್ತೀನಿ ಇದ್ರದ್ದು ಅನ್ಲೋಡಿಂಗ್ದು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ, ಯಾರ್ಯಾರು ನೀವು ಜಾಯ್ನ್ ಇದ್ದೀರಂತ. ನೆಕ್ಸ್ಟ್ ಪಾರ್ಟ್ ನೋಡ್ತೀವಿ. ಇದೇ ರೀತಿ ಕ್ಯಾಂಟ್ರ್ ಗಾಡಿದೆ ಬ್ಲಾಗ್ಸ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್.